ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನಗಳು ತುಂಬ ಕ್ವೆಶನ್ಸ್ ಕೇಳ್ತಾಯಿದ್ರು. ಮೀಶೋದಲ್ಲಿ ಹೆಂಗೆ ಜಾಯಿನ್ ಆಗಬೇಕು, ಅದ್ರಲ್ಲಿ ಆಟೋ ಡಿ ಎಮ್ ಹೆಂಗೆ ಸೆಟ್ ಮಾಡೋದು ಅಂತ ಪ್ರತಿಯೊಂದು ಕೇಳ್ತಾಯಿದ್ರು. ನಾನು ಈಗಾಗಲೇ ಒಂದು ವೀಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಹೇಗೆ ಜಾಯಿನ್ ಆಗೋದು ಅಂತ ನಾನು ಫಸ್ಟ್ ಸ್ಟೆಪ್ನ ಕಳಿಸ್ತೀನಿ. ಅದರಲ್ಲಿ ನಾನು ಸ್ಲೈಡ್ ಬೈ ಸ್ಲೈಡ್ ಕರೆಕ್ಟಾಗಿ ಹೇಗೆ ನೀವು ಜಾಯಿನ್ ಆಗಬೇಕು ಅಂತ ನಾನು ನೀಟಾಗಿ ಹೇಳಿದ್ದೀನಿ. ಅದ್ರ ಪ್ರಕಾರ ನೀವು ಹೋಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಮೀಶೋಗೆ ಕನೆಕ್ಟ್ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಏನು ಹೇಳ್ತೀನಿ ಅಂದರೆ, ನೀವೇನಾದರೂ ಕನೆಕ್ಟ್ ಮಾಡೋವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಐ ಡಿ ಮತ್ತು ಪಾಸ್ವರ್ಡ್ ಕರೆಕ್ಟಾಗಿರಲಿ. ಒಂದೇ ಸಲ ಅದನ್ನ ಕರೆಕ್ಟಾಗಿ ನೀಟಾಗಿ ಐ ಡಿ ಪಾಸ್ವರ್ಡ್ ಹಾಕಿದ್ರೆ ಬೇಗ ಕನೆಕ್ಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ಸಲ ನೀವೇನಾದರೂ ಅಪ್ಪಿ ಬೇರೆ ಐ ಡಿ ಹಾಕಿ ನೀವೇನಾದರೂ ಕನೆಕ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಐ ಡಿ ಕನೆಕ್ಟ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟರ್ ಮೇಕ್ ಶ್ಯೂರ್ ದಟ್ ಸ್ಟಾರ್ಟಿಂಗಲ್ಲೇ ಆ ಇನ್ಸ್ಟಾಗ್ರಾಮ್ ಐ ಡಿ ಪಾಸ್ವರ್ಡ್ನ ಕರೆಕ್ಟ್ ಆಗಿಲ್ಲ. ಇವಾಗ ಇರೋ ಇನ್ಸ್ಟಾಗ್ರಾಮ್ ಅಕೌಂಟ್ ಎಷ್ಟೊಂದು ಜನಕ್ಕೆ ಪಾಸ್ವರ್ಡೇ ನೆನಪಿರಲ್ಲ. ಸೊ ಬೇಡ, ಅದ್ರ ಬದಲು ಹೊಸದಾಗಿ ನೀವೇನಾದರೂ ಈ ಮೀಶೋದು ಮಾಡಬೇಕು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ಬಿಸ್ನೆಸ್ ಪರ್ಪಸ್ಗೆ ಅಂತ ನೀವೇನಾದರೂ ಇದ್ದರೆ ಸಪ್ರೇಟಾಗಿ ಒಂದು ಐ ಡಿ ಕ್ರಿಯೇಟ್ ಮಾಡಿಬಿಡಿ. ಅದಕ್ಕೆ ಪಾಸ್ವರ್ಡ್ ಆವಾಗ ತಾನೇ ಕ್ರಿಯೇಟ್ ಮಾಡ್ತಾರೆ, ಹೆಂಗಿದ್ರು ನೆನಪಿರುತ್ತೆ. ಸೊ ಹೋಗ್ಬಿಟ್ಟು ಮೀಶೋಗೆ ಕನೆಕ್ಟ್ ಮಾಡಿ ಹೆಂಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿ. ಇನ್ನು ಎರಡನೇದು ಬಂದ್ಕೊಂಡು ನಿಮಗೆಲ್ಲ ಯೂಶ್ವಲಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ಅನ್ನೋದು ಆ್ಯಸ್ ಯೂಶುವಲಾಗಿ ಗೊತ್ತಿರುತ್ತೆ. ಸೊ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ಆದಮೇಲೆ ಸುಮಾರು ಜನ ನಮಗೆ ಲಿಂಕ್ ಅಂತ ಕಳಿಸ್ತಾರೆ. ಲಿಂಕ್ ಅಂತ ಕಳಿಸಿದ ತಕ್ಷಣ ಎಲ್ರಿಗೂ ನಾವು ಮೆಸೇಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆಟೋಮೆಟಿಕ್ ಡಿ ಎಮ್ ಸೆಟ್ ಮಾಡಬೇಕು. ಆ ಸೆಕೆಂಡ್ ಸ್ಟೆಪ್ ಆಟೋಮೆಟಿಕ್ ಡಿ ಎಮ್ ಹೆಂಗೆ ಸೆಟ್ ಮಾಡೋದು ಅನ್ನೋದನ್ನು ಎರಡನೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಇನ್ನು ಸುಮಾರು ಜನ, ಎಷ್ಟೊಂದು ಜನ ನನಗೆ ಈ ಕ್ಲಾಸ್ ಬಗ್ಗೆ ಹೇಳಿದಾಗ ನನಗೆ ಸುಮಾರು ಜನ ಕೇಳಿದ್ದೆಲ್ಲ ನಿಜಾನಾ ಸುಳ್ಳ, ನಾವು ಜಾಯ್ನ್ ಆಗ್ಬೋದಾ, ಹಾಗೆ ಹೀಗೆ ಅಂತ. ಆಬ್ವಿಯಸ್ಲಿ ನಿಜ ಹೇಳಬೇಕು ಅಂದರೆ ಇವಾಗೆಲ್ಲ ಹಾರ್ಡ್ ವರ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು. ನಾವು ಇನ್ವೆಸ್ಟ್ಮೆಂಟ್ ಇಲ್ಲದೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. 100% ಇದು ಸತ್ಯ, ಯಾವುದೇ ಕಾರಣಕ್ಕೂ ಇದು ಫೇಕಲ್ಲ. ನಿಮಗೆ ಟೈಮ್ ಇದೆಯಾ, ಫ್ರೀ ಆಗಿದ್ದೀರಾ, ಏನಾದರೂ 1 ಅವರ್ ನೀವು ಟೈಮ್ ಕೊಡೋಕ್ಕಾಗತ್ತೆ ಅಂದರೆ ಇದನ್ನು ಮಾಡಿ. ಯಾಕೆಂದರೆ ಏನೇ ಒಂದು ನಾವು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ನಾವು ದುಡ್ಡು ಹಾಕಬೇಕು, ಹೌದಾ? ಇಲ್ಲ ಎಲ್ಲಾದರೂ ನೀವೇನಾದರೂ ಬಿಸ್ನೆಸ್ ಓಡಾಡಬೇಕು, ಎಲ್ಲ ಮಾಡಬೇಕು. ಇದರಲ್ಲಿ ಆ ಥರ ಏನೂ ಇಲ್ಲ. ನಿಮ್ಮ ಮನೆ ಬಾಗಿಲಿಗೇನೆ ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, ಇನ್ ಕೇಸ್ ನೀವೇನಾದರೂ ಇದ್ರ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀರಾ ಅಂದರೆ ಮೀಶೋದವ್ರಿಗೆ ಗೊತ್ತಾಗುತ್ತೆ ನೀವು ನಮ್ಮ ಪಾರ್ಟ್ನರ್, ನಮ್ಮ ಒಂದು ಬಿಸ್ನೆಸ್ನ ಸೇಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಅಂತ ನೀವು ಇದ್ದೀರಾ ಅಂತಂದ್ಬಿಟ್ಟು. ಸೊ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಈ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದರೆ 1000 ಪ್ರಾಡಕ್ಟ್ ತೊಗೊಳ್ಳಿ, 1000 ಪ್ರಾಡಕ್ಟ್ ವಾಪಸ್ ಹಾಕಿ, ಯಾವುದೂ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಯಾಕೆ ಅಂದರೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀರಾ, ಮೀಶೋದವ್ರಿಗೆ ಗೊತ್ತು ನೀವು ನಮ್ಮ ಪಾರ್ಟ್ನರ್, ನಮ್ಮ ಸೇಲ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ನೀವು ಇದಕ್ಕೆ ಜಾಯ್ನ್ ಆಗಿದ್ದೀರಾ ಅಂತ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಫೇಕ್ ಇಲ್ಲ. ಇಟ್ ಈಸ್ ವೆರಿ ಈಸಿ. ಸ್ವಲ್ಪ ನೀವು ಬೇಸಿಕ್ ತಿಳ್ಕೊಂಡ್ರೂ ಇದರಲ್ಲಿ ಆರಾಮಾಗಿ ಅರ್ನ್ ಮಾಡ್ಬೋದು. ಇದನ್ನು ಮಿಸ್ ಮಾಡ್ಕೋಬೇಡಿ. ಮನೇಲಿ ನೀವೇನಾದರೂ ಫ್ರೀಯಾಗಿದ್ದೀರಾ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಒಂದು 18 ಇಯರ್ಸ್ ಅಂದರೆ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಏನಾದರೂ ನಿಮ್ಗೆ ಹೆಲ್ಪ್ ಆಗಬೇಕು, ನಾನು ದುಡಿಬೇಕು, ಇವಾಗ 18 ಇಯರ್ಸ್ ಆದಮೇಲೆ ನೀವೆಲ್ಲರೂ ಹೋಗ್ಬೇಕು. ಬಟ್ ಇಲ್ಲಿ ಹಾಗಲ್ಲ, ನೀವು ಮನೇಲೇ ಕೂತ್ಕೊಂಡು ಪ್ರಾಡಕ್ಟ್ಸ್ನ ತರಿಸ್ಕೊಳ್ಳಿ, ರಿವ್ಯೂ ಮಾಡಿ. ನಾನು ಹೆಂಗೆ ಇವಾಗ ನನ್ನ ವೀಡಿಯೋಸಲ್ಲಿ ನೋಡಿ, ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಅಲ್ಲಿ ಚೆಕ್ ಮಾಡಿ. ಯಾವ ಥರ ಜನರು ಈ ಥರ ವೀಡಿಯೋಸ್ನ ಪ್ರಮೋಟ್ ಮಾಡ್ತಾರೆ ಅಂದರೆ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾರೋ ಸುಮ್ಮನೆ ಯಾರೂ ಮಾಡಲ್ಲ. ಅಥವಾ ನಾವು ದುಡ್ಡು ಖರ್ಚು ಮಾಡಿಕೊಂಡು ಪ್ರಾಡಕ್ಟ್ಸ್ನ ತಂದುಬಿಟ್ಟು ನಿಮಗೆ ತೋರಿಸಿ ನಾವು ಎಲ್ಲೋ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸ್ಯಾರಿ ನಾನು ಹಾಕ್ತೀನಿ ಅಂತ ನೆನ್ಕೊಳ್ಳಿ, 1000 ರೂಪಾಯಿ ಇರುತ್ತೆ. ಒಂದು 2-3 ಜನ ತೊಗೊಂಡ್ರು ಅಂದ್ಕೊಳ್ಳಿ, ಅದಕ್ಕೊಂದು 10% ಕಮಿಷನ್ ಇದ್ದರೆ ಒಂದು 100 ರೂಪಾಯಿ ಬಂದರೆ ಸಾಕಾ? ನನಗೇನು ಬರ್ತಿದ್ರಿಂದ, ಇದರಿಂದ ನನಗೇನು ಲಾಭ? ಎಷ್ಟೊಂದು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾವು ಇದರಲ್ಲಿ ಪ್ರಾಡಕ್ಟ್ಸ್ ತರಿಸ್ತೀವಿ, ತಂದಿಟ್ಕೊತೀವಿ, ನಿಮಗೆಲ್ಲ ಪ್ರಮೋಷನ್ ಮಾಡಿ ಹಾಕ್ತೀವಿ ಅಂತ. ಇಲ್ಲ, ಯಾರೂ ಅಷ್ಟೊಂದು ದಡ್ರಲ್ಲ. ಸೊ ಇದೆಲ್ಲ ಸ್ಮಾರ್ಟ್ ವರ್ಕ್. ಪ್ರಾಡಕ್ಟ್ಸ್ನ ತೊಗೊಳ್ಳಿ, ರಿವ್ಯೂ ಮಾಡಿ, ವಾಪಸ್ ಕಳಿಸಿ. ನೀವೇನಾದರೂ COD ಅಥವಾ ಆನ್ಲೈನ್ ಮಾಡಿದ್ರೆ ಓಕೆ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. ಇದೆಲ್ಲ ಬೇಸಿಕ್ ಗೊತ್ತಿರೋಂಥದ್ದು. ಅದಕ್ಕೂ ಮೇಲೊಂದಿದೆ ಮೀಶೋ ಪೇ ಲೇಟರ್ ಅಂತ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೇನಾದರೂ ನಿಜವಾಗ್ಲೂ ನಾನು ಏನಾದರೂ ಮಾಡಬೇಕು, ಇದರಿಂದ ನಾನು ಸಂಪಾದನೆ ಮಾಡಬೇಕು, 100 ರೂಪಾಯಿ ಆದರೂ ಸರಿ, 10 ರೂಪಾಯಿ ಆದರೂ ಸರಿ, ಇವತ್ತು 100 ರೂಪಾಯಿ ಬಂದರೆ ನಾಳೆ 1000 ರೂಪಾಯಿ ಬರೋದ್ರಲ್ಲಿ ಡೌಟೇ ಇಲ್ಲ. 1000 ರೂಪಾಯಿ ಬಂದರೆ ನೆಕ್ಸ್ಟ್ ನಿಮ್ಮ 1,00,000 ಅರ್ನ್ ಮಾಡೋದು ಇದರಲ್ಲಿ ಡೌಟೇ ಇಲ್ಲ. ಅಷ್ಟು ಚೆನ್ನಾಗಿ ಹೋಗುತ್ತೆ. ಯಾಕಂದರೆ ಇದು ಒಂದೇ ಒಂದು ರೀಲ್ ಇದರಿಲ್ಲ. ಏನಾದರೂ ವೈರಲ್ ಆಗೋದ್ರೆ ನೀವು ವಾರ 50,000 60,000 ನೋಡೋದಂತೂ ಗ್ಯಾರಂಟಿ. ಬಟ್ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ. ಎವ್ರಿ ಡೇ ನೀವು ಇದ್ರಲ್ಲಿ 1 ರೂಪಾಯಿ ಇನ್ವೆಸ್ಟ್ ಮಾಡಬೇಡಿ, ಏನಿಲ್ಲ. ಪ್ರಾಡಕ್ಟ್ಸ್ನ ತೊಗೊಳ್ಳಿ, ರಿವ್ಯೂ ಮಾಡಿ, ವಾಪಸ್ ಹಾಕಿ. 1 ವಾರ ಓಡದೇ ಇರ್ಬೋದು, 2 ವಾರ ಓಡದೇ ಇರ್ಬೋದು, 3 ವಾರ ಓಡದೇ ಇರ್ಬೋದು, 4ನೇ ವಾರನೂ ಓಡದೇ ಇರ್ಬೋದು. ಯಾವಾಗಲೂ ಹಿಂಗೆ ಆಗುತ್ತಾ ಲೈಫ್ ಅನ್ನೋದು? ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ವ. ನೀವು ಕಂಟಿನ್ಯೂಸ್ ಆಗಿ ಎಲ್ಲಿವರೆಗೂ ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇರ್ತೀರೋ, ನೀವು ಹಾಕಿರೋಂಥ ರೀಲು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಕೋಟಿ ಜನಕ್ಕೆ ರೀಲ್ ಅವ್ರ ಫೀಡಲ್ಲಿ ಬಂದು ಬೀಳುತ್ತೆ. ಒಂದೇ ಒಂದು ರೀಲ್, 1-2 ರೀಲ್ ವೈರಲ್ ಆದ ತಕ್ಷಣ ಅವ್ರ ರೀಲಲ್ಲಿ ಅವ್ರ ಫೀಡಲ್ಲಿ ಬರ್ತಾ ಹೋಗಿದಾಗ ಇವತ್ತಲ್ಲಿ ನಾಳೆ ಅವ್ರು ಫಾಲೋ ಮಾಡೇ ಮಾಡ್ತಾರೆ.
ಪರ್ಚೇಸ್ ಮಾಡೋರು ಜಾಸ್ತಿ ಆಗ್ತಾರೆ, ನಿಮಗೆ ಎಲ್ಲನೂ ಜಾಸ್ತಿ ಆಗ್ತಾ ಹೋದಾಗ ಕಮಿಷನ್ ನಿಮಗೆ ಜಾಸ್ತಿ ಬರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಇದನ್ನು ಇದು ಮಾಡ್ಕೊಳ್ಳಿ. ಇವತ್ತು ನಿಮಗೆ ನಾನು ಆಗಲಿ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ 2 ವೀಡಿಯೋನ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಫಸ್ಟು ಮೀಶೋನ ಇನ್ಸ್ಟಾಗ್ರಾಮ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಅದು ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಎರಡನೇದು ಬಂತಂದರೆ ಮೀಶೋದಲ್ಲಿ ಹೆಂಗೆ ಆಟೋಮೆಟಿಕ್ DM ಸೆಟ್ ಮಾಡೋದು. ನೀವು ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನು, ಇಲ್ಲಿ ಬಂದು ನೀವು ಆಟೋಮೆಟಿಕ್ DM ಸೆಟ್ ಮಾಡಬೇಕು. ಲಕ್ಷಾಂತರ ಜನ ಮೆಸೇಜ್ ಕಳ್ತಾರೆ ಲಿಂಕ್ ಅಂತ, ಎಲ್ರಿಗೂ ಹೋಗಿ ಮಾಡೋಕ್ಕಾಗಲ್ಲ. ಸೊ ಅದು ಒಂದು ಸೆಟ್ ಮಾಡಿದ್ರೆ ಅದಷ್ಟು ಪಾಡೋದು ಕೆಲಸ ಮಾಡುತ್ತೆ. ಓಕೆ, ಇವತ್ತು ಥರ್ಡ್ ಬಂದುಬಿಟ್ಟು ಇದ್ರಲ್ಲಿ ಪರ್ಫಾರ್ಮೆನ್ಸ್ ಹೆಂಗೆ, ಕಮಿಷನ್ ಹೆಂಗೆ, ಪೇಮೆಂಟ್ ಹೆಂಗೆ, ಯಾವ ಥರ ಏನು ಅನ್ನೋದನ್ನ ಕಂಪ್ಲೀಟಾಗಿ ನಾನು ನನ್ನ ಒಂದು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಅದರ ಪ್ರಕಾರ ಮಾಡಿ. ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ನನ್ನ ಕಮೆಂಟ್ಸಲ್ಲಿ ಹಾಕಿ. ನಿಮಗಾಗಲಿ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಾದರೂ ಏನಾದರೂ ಮಾಡಬೇಕು ಅಂತಿದ್ರೆ 100% ನಾನು ಶ್ಯೂರಿಟಿ ಕೊಡ್ತೀನಿ, ಇದನ್ನು ಮಾಡಿ. ಬೆಸ್ಟು. ಯಾವುದೇ ರೀತಿ ನಿಮಗೆ ಮೋಸ ಆಗಲಿ ಏನೂ ಇಲ್ಲ, ಆರಾಮಾಗಿ ಮಾಡ್ಬೋದು. ಮನೇಲೇ ಕೂತ್ಕೊಂಡು ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮಾಡಿ. ಓಕೆ, ಇವಾಗ ಸ್ಲೈಡ್ ತೋರಿಸ್ತೀನಿ ಬನ್ನಿ. ನೀವೇನಾದರೂ ಇನ್ಸ್ಟಾಗ್ರಾಮ್ನ ಮೀಶೋ ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲು ಇಲ್ಲಿ ಕಾಣಿಸುತ್ತೆ ಆ್ಯಂಡ್ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಅಂತ ನಿಮಗೆ ಕಾಣಿಸುತ್ತೆ. ನೀವು ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೇನು ಇಲ್ಲಿ ತೋರಿಸಲ್ಲ. ಇಲ್ಲಿ ಟೋಟಲ್ ಕಮಿಷನ್ ಅಂತ ಬಂದಿದೆ. ಇಲ್ಲಿ ಕಮಿಷನ್ ಅಂದರೆ ಟೋಟಲ್ ನಿಮಗೆ ಎಷ್ಟು ಬಂದಿದೆ ಅಂತ ತೋರಿಸುತ್ತೆ. ಇಲ್ಲಿ 7 ಡೇಸ್ಗಿದೆ, ಎಷ್ಟು ಡೇ, 30 ಡೇಸ್, ಲೈಫ್ ಟೈಮ್, ಹೀಗೆ ಪ್ರತಿಯೊಂದು ಇದೆ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಟೋಟಲ್ ಇವಾಗ ಬಂದುಬಿಟ್ಟು 40,000 ಇದೆ. ಇನ್ನು ಕೆಳಗಡೆ ಬಂದರೆ ನೀವು ಕ್ಲಿಯರಾಗಿ ಕೊಟ್ಟಿದ್ದೇನೆ ನಿಮ್ಮ ವಿಡಿಯೋಗೆ ಎಷ್ಟೆಷ್ಟು ಸೇಲ್ಸ್ ಜನ್ರೇಟ್ ಆಗಿದೆ, ನಮ್ಮ ಮೂಲಕ ಅವ್ರಿಗೆ ಸೇಲ್ಸ್ ಎಷ್ಟಾಗಿದೆ, ಸೊ ಅವರು ನಮಗೆ ಎಷ್ಟು ಕಮಿಷನ್ ಕೊಟ್ಟಿದ್ದಾರೆ ಅಂತ ಪ್ರತಿಯೊಂದು ವಿಡಿಯೋ ಎಲ್ಲನೂ ಕೊಟ್ಟಿದ್ದಾನೆ. ನೀವು ಹಾಕಿರೋಂಥ ವಿಡಿಯೋಗೆ ಎಷ್ಟು ಕಮಿಷನ್ ಬಂದಿದೆ ಅನ್ನೋದು ಕ್ಲಾರಿಟಿ ಇಲ್ಲಿರುತ್ತೆ. ಸ್ಟಾರ್ಟಿಂಗಲ್ಲಿ ನನಗೆ ಬರೀ 1 ರೂಪಾಯಿ 2 ರೂಪಾಯಿ 10 ರೂಪಾಯಿನೇ ಬಂದಿರೋದು. ಬಟ್ ಬಿಡಲಿಲ್ಲ, ಕನ್ಸಿಸ್ಟೆನ್ಸಿಯಾಗಿ ನಾನು ಡೈಲಿ ಮಾಡ್ತಾ ಬಂದೆ. ಎಷ್ಟು ಬರುತ್ತೋ ಬರಲಿ ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಬಂದೆ. ಸೊ ಇವತ್ತು ನನಗೆ 40,000 ಅಂತ ತೋರಿಸ್ತಾ ಇದೆ. ಮುಂಚೆಲ್ಲ ನೀವು ಹೀಗೆ ಕೆಳಗಡೆ ಹೋದರೆ ನೋಡಿ 700, 500, 300, 200 ಅಷ್ಟೇ. ಯಾಕೆ 1 ರೂಪಾಯಿ 2 ರೂಪಾಯಿನೂ ನಾನು ತೊಗೊಂಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗಲ್ಲೇ ನನಗೆ ಆಗ್ಬಿಡುತ್ತೆ ಬರಲಿಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಅಪ್ಸೆಟ್ ಮಾಡಿಕೊಂಡು ವೀಡಿಯೋಸ್ ಮಾಡೋದನ್ನ ನಿಲ್ಲಿಸಬೇಡಿ. ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಮುಖ ತೋರಿಸ್ದಲ್ಲಿ ವೀಡಿಯೋನ ಪ್ರಮೋಟ್ ಮಾಡ್ತಾ ಹೋಗಿ. ಸೊ ಒಂದಲ್ಲ ಒಂದು ದಿವಸ ನಿಮಗಿದು ಕ್ಲಿಕ್ ಆಗೋ ಚಾನ್ಸಸ್ ಸಾಧ್ಯತೆ ತುಂಬ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, 97 ರೂಪಾಯಿ, 68 ರೂಪಾಯಿ ಈ ಥರ ಎಲ್ಲ ಬಂದಿದೆ. ಕೊನೆಗೆ 1 ರೂಪಾಯಿ 2 ರೂಪಾಯಿನೂ ನಾನು ತೊಗೊಂಡೆ. ನನಗೆ ಅವಾಗ ಬೇಜಾರು ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾನು ಇದ್ರಲ್ಲಿ ಏನೂ ಕಳ್ಕೊಂಡೇ ಇಲ್ಲ. ಸೊ ನಾನು ಇದ್ರಲ್ಲಿ ಇನ್ವೆಸ್ಟೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ. ಸೊ ಹಾಗೆ ನೀವೂ ಅಷ್ಟೇ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಕಮಿಷನ್ ವಿಷಯಕ್ಕೆ ಎಷ್ಟು ಬಂದಿದೆ ನೋಡಿದ್ರೆ, ಇನ್ನು ಇಲ್ಲಿ ಕನ್ಫರ್ಮ್ಡ್ ಕಮಿಷನ್ ಅಂತ ಇದೆ. ಪೇಮೆಂಟ್ ಸೆಕ್ಷನ್ಗೆ ಬಂದರೆ ಇಲ್ಲೂ ಅಷ್ಟೇ ಕನ್ಫರ್ಮ್ಡ್ ಅಂದರೆ ನಿಮ್ಮ ಒಂದು ಪ್ರಾಡಕ್ಟ್ ಅವರು ತೊಗೊಂಡಿದ್ದಾರೆ ಅಂತಂದರೆ ಅವರು ರಿಟರ್ನ್ ಮಾಡಬಾರ್ದು. ರಿಟರ್ನ್ ಮಾಡಿಲ್ಲ ಅಂತಂದರೆ ಆ ಕಮಿಷನ್ ಕನ್ಫರ್ಮ್ ನಿಮಗೆ. ಸೊ ಕನ್ಫರ್ಮ್ ಆದಮೇಲೆ ಅದು ಪೇಮೆಂಟ್ ಸೆಕ್ಷನಲ್ಲಿ ನಿಮಗೆ ಬರುತ್ತೆ. ನಿಮಗೆ ಕೊಟ್ಬಿಡ್ತಾರೆ ಪ್ರತಿ ವಾರನೂ ಇಷ್ಟೆಷ್ಟು ಅಂತ. ಫಾರ್ ಎಕ್ಸಾಂಪಲ್ ಜೂನ್ ಫಸ್ಟ್ ವೀಕ್ ಇರೋದನ್ನ ಜುಲೈ ಫಸ್ಟ್ ವೀಕ್ ಕೊಡ್ತಾರೆ, ಜೂನ್ ಸೆಕೆಂಡ್ ವೀಕ್ ಇರೋದು ಜುಲೈ ಸೆಕೆಂಡ್ ವೀಕ್ ಕೊಡ್ತಾರೆ. ಹಾಗೆ ವಾರ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅವರೇ ಡೇಟ್ ಹಾಕ್ತಾರೆ, ಯಾವ ಡೇಟಲ್ಲಿ ನಿಮ್ಗೆ ಬರುತ್ತೆ ಅಪ್ಕಮಿಂಗ್ ಪೇಮೆಂಟ್ಸ್ ಅಂತ. ಈ ವಾರದ ನನಗೆ ಬಂದುಬಿಡಿದೆ, ಹಾಗಾಗಿ 0 ತೋರಿಸ್ತಾ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ್ಯಾವ ಟೈಮಲ್ಲಿ ನನಗೆ ಎಷ್ಟೆಷ್ಟು ಬಂದಿದೆ ಅಂತ. ಸೊ ಅದ್ರ ಪಾಡೋದ್ರ ಬಂದು ಕೂತ್ಕೊಳ್ಳುತ್ತೆ ನಮ್ಮ ಅಕೌಂಟಲ್ಲಿ, ನೀವು ಅಕೌಂಟ್ ಡೀಟೇಲ್ಸ್ ಹಾಕಿದರೆ. ಸೊ ಇದು ನಿಮಗೆ ಪೇಮೆಂಟ್ ಸೆಕ್ಷನ್ ಮತ್ತು ಕಮಿಷನ್ ಸೆಕ್ಷನ್ ಈ ಥರ ಇರುತ್ತೆ. ನಿಮಗೆ ಡೀಟೇಲಾಗಿ ಅವರೇ ಎಲ್ಲನೂ ಕೊಟ್ಬಿಡ್ತಾರೆ. 7 ಡೇಸ್ಗೆ ಎಷ್ಟು, 30 ಡೇಸ್ಗೆ ಎಷ್ಟು, ನೆಕ್ಸ್ಟ್ ಎಷ್ಟು ಬರುತ್ತೆ, ಎಷ್ಟು ಪೆಂಡಿಂಗ್ ಇದೆ ಅನ್ನೋದೆಲ್ಲನೂ ನಿಮಗೆ ಕೊಟ್ಬಿಡ್ತಾರೆ. ಪೆಂಡಿಂಗ್ ಅಂತಂದರೆ ಇನ್ನೂ ಏನಾದರೂ ಆ ರಿಟರ್ನ್ ಪೀರಿಯಡ್ ಅಂತ ಇರುತ್ತಲ್ಲ, ಆ ರಿಟರ್ನ್ ಪೀರಿಯಡ್ ಇನ್ನೂ ಮುಗ್ದಿರಲ್ಲ. ಸೊ ಅದು ಪೆಂಡಿಂಗ್ ಸೆಕ್ಷನ್ ಅಂತ ಇರುತ್ತೆ. ಸೊ ಇನ್ನು ಇಲ್ಲಿ ಬಂದರೆ ಪರ್ಫಾರ್ಮೆನ್ಸ್ ಸೆಕ್ಷನಲ್ಲಿ ನೀವು ಯಾವ್ಯಾವ ವಿಡಿಯೋಗೆ ಆಟೋಮೆಟಿಕ್ ಎನೇಬಲ್ ಮಾಡಿದ್ದೀರೋ ಅದೆಲ್ಲನೂ ಇಲ್ಲಿ ತೋರಿಸುತ್ತೆ. ನೀವು ಇದರಲ್ಲಿ ಒಂದು ತಿಳ್ಕೊಬೇಕು, ಯಾರಾದರೂ ಇದನ್ನು ನಂಗೆ ಲಿಂಕ್ ಕಳಿಸು ಅಂದ ತಕ್ಷಣ ಡೈರೆಕ್ಟಾಗಿ ಹೋಗಿ ಅಲ್ಲಿ ಮಾಡಬೇಡಿ. ಇಲ್ಲಿ ಬಂದು ಇದನ್ನ ಓಪನ್ ಮಾಡಿ ಕಾಪಿ ಕಲೆಕ್ಷನ್ ಲಿಂಕ್ನ ಅಂತ ಕಾಪಿ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿದ್ರೆ ಅವ್ರಿಗೆ ವಾಟ್ಸಪ್ ಮೂಲಕ ಇದನ್ನು ಕಳಿಸ್ಕೊಡಿ. ಸೊ ನೋಡಿದ್ರಲ್ವಾ. ಸೊ ಈ ಥರ ಪೇಮೆಂಟ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಎಲ್ಲಿ ನಿಮಗೆ ಆ ಪರ್ಫಾರ್ಮೆನ್ಸ್ ಕಾಣಿಸುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ. ಇದ್ರ ಮೇಲೂ ನಿಮಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಹಾಕಿದ್ರೆ ನಾನು ಅದನ್ನು ನೋಡಿಕೊಂಡು ನನಗೆ ಗೊತ್ತಿರೋಂಥ ನಾಲೆಡ್ಜ್ನ ನಾನು ಶೇರ್ ಮಾಡ್ತೀನಿ. ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಇಟ್ಸ್ ಒನ್ ಆಫ್ ದ ಜಿನೈನ್ ಪ್ಲ್ಯಾಟ್ಫಾರ್ಮ್. ಎಲ್ಲೂ ನಿಮಗೆ ಈ ಥರ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್, ಈ ಥರ ಒಂದು ಸ್ಮಾರ್ಟ್ ವರ್ಕ್ ನಿಮ್ಗೆ ಸಿಗೋಲ್ಲ. ಎಲ್ಲೇ ಹೋದ್ರೆ ನೀವು ಒಂದು ಬಿಸ್ನೆಸ್ಸಿಗೆ ಹಾಕಬೇಕು ಅಂದರೆ
ದುಡ್ಡು ಬೇಕು, ಇಲ್ಲ ಓಡಾಡಬೇಕು, ಇಲ್ಲ ಮಾರ್ಕೆಟಿಂಗ್ ಮಾಡಬೇಕು, ಅದಕ್ಕೂ ಎಲ್ಲನೂ ಸ್ಪೆಂಡ್ ಮಾಡಬೇಕು ನೀವು, ದುಡ್ಡಾಗಿರ್ಬೋದು, ಟೈಮ್ ಆಗಿ. ಬಟ್ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಇಲ್ಲ ಅನ್ನೋದು ಒಂದು. ಜೊತೆಯಲ್ಲಿ ನೀವು ಮನೆಗೆ ಬಂದು ಮನೆಗೆ ವಾಪಸ್ ತೊಗೊಂಡೋಗ್ತಾರೆ ಎಲ್ಲ ಪ್ರಾಡಕ್ಟ್ಸ್ನೂ ಅಷ್ಟೇ. ಸೊ ಮನೇಲೇ ಕೂತ್ಕೊಂಡು ನೀವು ಮಾಡುವಂಥ ಬಿಸ್ನೆಸ್ ಅಂದರೆ ಇಟ್ಸ್ ಅ ಬೆಸ್ಟ್ ಒನ್. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ಅಥವಾ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು, ನನಗೆ ಇದ್ರ ಬಗ್ಗೆ ಇನ್ನೂ ನನಗೆ ಬೇಕು ನಾಲೆಡ್ಜು, ಇನ್ನೂ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಕೆಲವೊಂದು ಸಲ ಎಷ್ಟೊಂದು ಸಲ ನೀವು ಎಷ್ಟೇ ವಿಡಿಯೋಸ್ ನೋಡಿದ್ರು ನಿಮ್ಗೆ ಒಂದಷ್ಟು ಡೌಟ್ಸ್ ಬರುತ್ತೆ. ಸೊ ಆ ಡೌಟ್ಸ್ನ ಕ್ಲಾರಿಟಿ ಮಾಡೋದಕ್ಕಿಂತ ಒಬ್ಬರು ಬೇಕು. ನಿಮಗಿಲ್ಲ ನನಗದು ಅರ್ಥ ಆಗ್ತಿಲ್ಲ, ನನಗೆ ಕ್ಲಾಸ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ಪಲ್ಲಿ ನನ್ನ ಒಂದು ನಂಬರ್ ಹಾಕಿದ್ದೀನಿ. ಬಟ್ ಅದಕ್ಕೆ ಆ್ಯಕ್ಸಸ್ ಇರೋ ಕಾಲ್ ಆ್ಯಕ್ಸಸ್ ಇರಲ್ಲ. ವಾಟ್ಸಪ್ ಕಾಲ್ ಆಗಿರ್ಬೋದು, ನಾರ್ಮಲ್ ಕಾಲ್ ಆ್ಯಕ್ಸಸ್ ಇರಲ್ಲ, ನಾನು ರಿಸೀವ್ ಮಾಡಲ್ಲ, ಜಸ್ಟ್ ಮೆಸೇಜ್ ಇರುತ್ತೆ. ನೀವು ಏನಾದರೂ ನಂಗೆ ವೀಡಿಯೋದಲ್ಲಿ ಅರ್ಥ ಆಗ್ತಿಲ್ಲ, ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತಿದ್ದರೆ ಮಾತ್ರ ನೀವು ಅದ್ರಲ್ಲಿ ಮೆಸೇಜ್ ಮಾಡಿ. ಕ್ಲಾಸಸ್ ನಡೀತಾ ಇರುತ್ತೆ ಎವ್ರಿ ಫ್ರೈಡೇ ಮತ್ತು ಸಾಟರ್ಡೆ. ಫ್ರೈಡೇ ಬಂದು 7 PM, ಸಾಟರ್ಡೆ ಬಂದು 11 AM. ಕೋರ್ಸ್ ಫೀ ಬಂದು 500 ರೂಪೀಸ್ ಇರುತ್ತೆ. ಸೊ 2 ಡೇಸ್ ಸೆಷನ್ ಇರುತ್ತೆ. 2 ಡೇಸ್ ಸೆಷನ್ ಆದಮೇಲೆ ನೀವೇನಾದರೂ ಇದನ್ನು ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಆವಾಗ ಆಬ್ವಿಯಸ್ಲಿ ಎಲ್ರಿಗೂ ಡೌಟ್ ಬರುತ್ತೆ. ಹೇಳಿದ ತಕ್ಷಣ, ಕ್ಲಾಸ್ ಮಾಡಿದ ತಕ್ಷಣ ಇದೆಲ್ಲ ಮುಗ್ದೋಯ್ತು ಅಂತೇನೂ ಇಲ್ಲ. ನೀವು ನೀವು ಸ್ಟಾರ್ಟ್ ಮಾಡಬೇಕು. ಪ್ರಾಕ್ಟಿಕಲಿ ನೀವು ಯಾವಾಗ ಇನ್ವಾಲ್ವ್ ಆಗ್ತೀರೋ ಆವಾಗ ಡೌಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಆ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಅಂತಲೇ ಅಡಿಷ್ನಲ್ ಒಂದು ಕ್ಲಾಸ್ ತೊಗೋತೀವಿ. ಆ ಟೈಮಲ್ಲಿ ನಿಮ್ಮ ಒಂದು ಡೌಟ್ಸು ಅದೇನಿರುತ್ತೆ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾನು ಕೊಡ್ತೀನಿ. ಸೊ ಇದು ಇವತ್ತಿನ ಒಂದು ಟಾಪಿಕ್. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.